ಅಯ್ಯೋ ಹೆಂಗ್ ಕೇಳಪ್ಪ. ಅಯ್ಯೇ ಪಾರು, ನೀವು ಕುಡಿಯಕ್ಕೆ ಏನಾದ್ರು ನೀರಿಗೆ ಇಟ್ಟಿದ್ದಾರ್ಯಾ? ಬೇಗನೆ ಕುಡಿ, ಹೊಸ ಪುಣ್ಯ ಬರ್ತದೆ. ನನ್ನ ಕಷ್ಟ ನಂಗೆ. ನೀವು ಬೇಗನೆ ಕೊಡಿ ಬರಲ್ಲ. ಅರ್ಧ ಬಾಟ್ಲು 3 ಜನಕ್ಕೆ ಸಾಕಾಯ್ತದಿಲ್ಲ. ಇದು ನನ್ನ ಒಪ್ಪನ್ಗಿಯಪ್ಪ, ನಮ್ಗೆ ಎಲ್ಲೆಲ್ಲಿ ಒರ್ಸ್ಕೊಬಿಡಿ. ಹಂಗೆ ಸಿಕ್ಕಿದ್ದೆಲ್ಲ ಚೆನ್ನಾಗಿ ತಿನ್ಬಿಡೋದು, ಆಮೇಲೆ ಒದ್ದಾಡೋದು. ಈ ಗಾಡಿ ಆವಾಗಲೇ ನಮ್ಮ ಪಕ್ಕ ಹೋಯ್ತಲ್ವಾ? ಹೌದು, ಅದೇ ಗಾಡಿ. ಇದೇನ್ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹುಡುಗಿನೆಲ್ಲ ಗದ್ದೆ ಒಳಗೆ ಕರ್ಕೊಂಡು ಹೋಗಿರಂಗವನೇ. ಏನಿಲ್ಲ, ಅಲ್ಲಿ ನೋಡಿ, ಅಲ್ಲೇ ಇದ್ದಾರೆ. ಲವರ್ಸ್ ಅನ್ಸುತ್ತೆ, ಏನೋ ಡಿಸ್ಕಸ್ ಮಾಡ್ತಿದ್ದಾರೆ. ನಮ್ಮೂರ್ನಲ್ಲೂ ಸೇಮು ಜೋಡಿ ಬತ್ತುಕೋಳಿಗಳು ಹಂಗೆ ನಿಂತಿರ್ತವೆ. ಡಿಟ್ಟೋ. ಏನ್ ಮಾತಾಡ್ತಾ ಇರ್ಬೋದು? ನಿಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಣ್ರಿ. ಅಲ್ಲಿ ನೋಡಿ, ಅವ್ನ ಬಾಯಿ ನೋಡಿ, ಅವ್ನ ಅದನ್ನೇ ಹೇಳ್ತಾ ಇರೋದು. ಹೌದಾ? ನೀವು ನನಗೆ ಸಿಕ್ದಾಗಿಂದ, ಮೊದಲನೇ ಸಲ ಕೈ ಹಿಡ್ದಾಗಿಂದ ಯಾಕೋ ಏನೋ ನಿಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಕಣ್ರಿ. ನೋಡಿ ಅಲ್ಲಿ ಅವನೇನಾರ ಹೇಳಿರೋ ಸುಳ್ಳು ಅಂದ್ಬಿಟ್ರೆ ಅಷ್ಟೇ, ನಾನು ಸೋತೋಗ್ಬಿಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಅನ್ನಿ, 5 ನಿಮಿಷಕ್ಕೆ ನಿಮಗೆ 3 ಗಂಟಾಗಿ ನಿಮ್ಮನ್ನ ಕರ್ಕೊಂಡೋಗಿ ರಾಣಿ ತರ ನೋಡ್ಕೊಂತೀನಿ ಕಣ್ರಿ. ಮತ್ತೆ ಡೈರಿ ಮಾಡ್ಬೇಕು ಅಂತಿದ್ರಿ? ಡೈರಿ ಮಾಡೋದು ನನ್ನ ಆಸೆ. ಇದಿದೆಯಲ್ಲ, ಇದು ಅವನ ಆಸೆ. ಈ ಕಡೆನೆ ಬರ್ತಾ ಇದ್ದಾನೆ. ಹೊರಟಿ ಹೋದ. ಇದೇನಿದು, ಹುಡುಗಿನ ಬಿಟ್ಟೋಯ್ತವನೆ. ಅವಳು ಅಳ್ತಾ ಇದ್ದಾಳೆ. ಸತ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಅಕ್ಕ, ಈ ತರ ಆಗ್ತಾ ಇರೋದು ಇದು 3ನೇ ಸಲ. ಊರಿನ ಜನಕ್ಕೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ನಮ್ಮಪ್ಪ ಹೇಗ್ ಮುಖ ತೋರಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನನ್ ಮನೆಗೆ ಹೇಗ್ ಹೋಗ್ಲಿ, ನೀವೇ ಹೇಳಿ. ನಿಮ್ಮಪ್ಪ ಅಮ್ಮಂಗೆ ವಿಷಯ ಗೊತ್ತಾ? ಗೊತ್ತು. ಏಯ್ ನಡೀರೋ, ಏನ್ ಕತೆ ಕೇಳ್ತಾ ಇದೀರಾ? ಹುಡುಗಿ ಕರ್ಕೊಂಡು ಮನೆಗೆ ಬಿಟ್ಬಿಟ್ಟು ಬರೋಣ. ದೊಡಮ್ಮ ಅಣ್ಣ ಪ್ಲೀಸ್ ಅಣ್ಣ, ನಮ್ಮಪ್ಪ ಕೊರ್ಗೋದ್ನ ನೋಡಕ್ಕಾಗಲ್ಲ. ಅಣ್ಣ, ನಿಮ್ಮ ಮಗ ಕೃಷ್ಣನುವೆ, ನಮ್ಮ ಮಾಸ್ಟರ್ ಮಗಳು ಕನಕನುವೆ ಇಬ್ರು ಪ್ರೀತಿ ಮಾಡ್ಬಿಟ್ಟವ್ರು ಕಣಣ್ಣ. ನೀವೆಲ್ಲ ಎಲ್ಲಿ ಒಪ್ಪಲ್ವ ಅಂದ್ಬಿಟ್ಟು ಊರು ಬಿಟ್ಟು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಬಿಟ್ಟಿದ್ರು ಕಣಣ್ಣ. ಆದರೆ ಪಾಪ ನಿಮ್ಮ ಮಗ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಿ ಕೇಳದೆ ಹೋದ್ರೆ ಬೇಜಾರು ಮಾಡ್ಕೊಂಬಿಡ್ತಾರೋ ಅಂತ ಅವಳು ನಲ್ಲೇ ಬಿಟ್ಬಿಟ್ಟು ಮನೆಗೆ ಬಂದ್ಬಿಟ್ಟಂಗೆ ಕಣಣ್ಣ. ಪಾಪ ಕಣಣ್ಣ, ಹುಡುಗಿ ಸಾಯಕೊಂಡೋಗಿತ್ತು. ಪ್ರೀತಿಸಿದವರು ನಾವೇ ದೊಡ್ಡವರು, ನಮ್ಮ ಪ್ರೀತಿನೇ ದೊಡ್ಡದು ಅನ್ನೋ ಈ ಕಾಲದಲ್ಲಿ ನಿಮ್ಮ ಮಗ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಇಲ್ಲ ಅಂತ ಅವ್ರ ಪ್ರೀತಿನೇ ತೆಗ ಮಾಡ್ಬಿಟ್ಟವ್ ಕಣಣ್ಣ. ನಿಮಗೋಸ್ಕರ ಅವ್ನ ಪ್ರೀತಿನೇ ತೆಗ ಮಾಡ್ಬಿಟ್ಟವನೆ. ಅವ್ನ ಪ್ರೀತಿ ಉಳಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ವೇನಣ್ಣ? ನೋಡ್ರಣ, ಹುಡುಗಿ ಮುಖ ನೋಡ್ರಣ, ತುಂಬ ಒಳ್ಳೆ ಹುಡುಗಿ ಕಣಣ್ಣ. ಇನ್ನು ಮೇಷ್ಟ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ನೀವೆಲ್ಲ ದೊಡ್ಡವರು ಹೂವೊಂದು ಆಶೀರ್ವಾದ ಮಾಡಿದ್ರೆ ಇವರಿಬ್ರು ಮದುವೆಯಾಗಿ ಬೋಸಂದಾಗಿರ್ತಾರೆ ಕಣಣ್ಣ. ಏಯ್ ಥೂ, ನನ್ನ ಮಗನೇ ಎತ್ಲ ತಲೆನಾ? ನಾನು ಈ ಹುಡುಗಿನ ಪಿರುತಿ ಮಾಡಿದೀನಿ ಅಂತ ಹೇಳಕ್ ಏನ್ಲಾಗಿತ್ತು ನಿನಗೆ? ಅಪ್ಪಯ್ಯ, ಅದು ಲೇ, ನೀನೇನ್ ಕೊಲೆ ಮಾಡಿದ್ಯಾ, ಸುಲಿಗೆ ಮಾಡಿದ್ಯಾ, ದರೋಡೆ ಮಾಡಿದ್ಯಾ? ಇನ್ನಂತವನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಕಳ್ಳ ನನಗೆ. ಮೇಷ್ಟ್ರೆ, ಅವರು ನಮಗ್ ಪಿರುತಿ ಕೊಟ್ಟವ್ರೆ, ನಾವು ಅವ್ರಿಗೆ ಪಿರುತಿ ಕೊಡೋಣ. ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್ ಮಾಡ್ಬಿಡಿ. ಲೇ ಶಿವ, ಹೀರೋ ಆಗ್ಬಿಟ್ಟಕ್ಕಲ್ಲ. ಶಿವು, ಪಾರು ಅವರೇ, ನಿನ್ನೋಳಾಗೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಪ್ರೀತಿ ಬಗ್ಗೆ ನಿನಗೆ ಎಷ್ಟು ಗೌರವ ಇದೆ. ಆ ಥರ ಎಲ್ಲ ಏನೂ ಇಲ್ಲ ಪಾರು ಅವರೇ, ನೀವು ತುಂಬ ಒಳ್ಳೆ ಹುಡುಗಿನೇ. ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂದರೆ, ಈಗ ತಾನೇ ಕರೆದಿರೋ ಹಸು ಹಾಲಿನಷ್ಟು ಶುದ್ಧವಾಗಿದೆ. ನಿಮ್ಮ ಜೊತೆ ಪ್ರಪಂಚದಲ್ಲಿ ಯಾವುದಾದ್ರೂ ಹುಡುಗ ಒಂದು ಸತಿ ಮಾತಾಡಿದ್ರೆ ನಿಮ್ಮನ್ನ, ನಿಮ್ಮ ಸ್ನೇಹನ ಯಾವುದೇ ಕಾರಣಕ್ಕೂ ಅವ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಶಿವು, ನಾನು ಹೊಗಳಿದೆ ಅಂತ ನೀನು ಹೊಗಳ್ತಾ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲ ಪಾರು ಅವರೇ. ಮಲ್ಕೊಳ್ಳಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರು ನೆನೆಸ್ಕೊಂಡು ಮಲ್ಕೊಳ್ಳಿ, ಇಲ್ಲ ಅಂದರೆ ಕೆಟ್ಟ ಕನಸು ಬಿದ್ದುಬಿಡುತ್ತೆ. ಬೆಳಿಗ್ಗೆ ಬೇಗ ಹೊರಡೋಣ.
ಜೆಟ್ಟಿ ಕುಸ್ತಿ ಆಡಕ್ ಹೋಗಿದ್ದ ಅನ್ಕೊಂಡಿದ್ರೆ ದೀಪ ಹಚ್ಚಕ್ ಹೋಗಿದ್ದ ಪಾಪ. ಲೋ ಮಗ, ಹೇಳ್ಮಗ. ನಾನೇನಾದರೂ ಪ್ರೀತಿ ಮಾಡಿ ನನ್ನ ಪ್ರೀತಿಗೆ ಏನಾದರೂ ತೊಂದರೆ ಆದರೆ ನನ್ನ ಜೊತೆಲಿ ಇದ್ಕೊಂಡು ಕಾಪಾಡ್ತೀರನ್ರೋ? ಲವ್ ಮಗ, ಯಾಕ್ಲ ತಲೆ ಕೆಡಿಸ್ಕತ್ಯಾ? ನಿಮ್ಮ ಪ್ರೀತಿಗೆ ಏನೋ ತೊಂದರೆ ಆದರೆ ನಮ್ಮ ಪ್ರಾಣ ಕೊಟ್ಟಾದರೂ ನಿನ್ನ ಪ್ರೀತಿ ಕಾಪಾಡ್ತೀವಿ ಏನ್ರಲ್ಲ? ನೋಡ್ಲಾ ಶಿವ, ಯಾವತ್ತೂ ಒಂದು ಗೆಪ್ತಿಯಾಗಿಟ್ಕ. 4 ದೇಹ ಇರ್ಬೋದು, ಆದ್ರೆ ಜೀವ ಒಂದೇಯ. ಏನ್ಲ ಮದೇಸ? ಅಣ್ಣ ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ನೀವಿಬ್ರು ಒಂದಾದ್ರಲ್ರಪ್ಪ, ಅದು ನಮಗೆ ತುಂಬಾ ಸಂತೋಷ. ನಿನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಳಪ್ಪ. ಹ್ಞೂ ಅಣ್ಣ. ಆಯ್ತಾ? ನೀವಿಬ್ರು ಪ್ರೀತಿಸೋರ್ಗೆ ಮಾದರಿಯಾಗಿ ಬದುಕು ತೋರಿಸ್ಬೇಕು. ಪ್ರೀತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ, ಅವ್ರ ಬಾಯಿ ಮುಚ್ಚಿಸ್ಬೇಕು. ಹಂಗ ಬಾಳ್ ಬದುಕಿ. ಆಯ್ತು. ಮತ್ತೆ ಬಾವಿ ಕಡೆ ಕರ್ಕೊಂಡು ಹೋಗ್ಬೇಡಪ್ಪ. ಬತ್ತಿ ಕಣಪ್ಪ. ಬತ್ತಿ ಕಣವ. ಬರ್ತೀವಿ. ಬರಲ್ಲ ಇಲ್ಲ ಅದನ್ನ. ಶಿವು 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 ಬರ್ತಾ ಇದ್ದೀನಿ ಆನ್ ದ ವೇ. ನಾನು ಬಂದ್ಬಿಟ್ಟು ಹೇಳ್ತೀನಿ. ಫೋನು ಯಾರಲ್ಲ? ಲೈ ಅಣ್ಣಯ್ಯಪ್ಪ. ಅಣ್ಣಯ್ಯಪ್ಪ. ಹಲೋ, ನಾನು ಅಣ್ಣಯ್ಯಪ್ಪ. ಅಣ್ಣ ಬಂದ್ರಾ? ಹ್ಞೂ ಅಣ್ಣ, ಬರ್ತಾ ಇದ್ದೀವಿ. ಎಲ್ಲ ಇದ್ದೀರಾ? ಹ್ಞೂ ಎಲ್ಲ ಇದ್ದೀವಿ ಅಣ್ಣ. ಯಾಕೆ ಇಷ್ಟು ಲೇಟು? ಅದು ಏನಿಲ್ಲ ಅಣ್ಣ, ಬರೋತಾರ ಇಲ್ಲಿ ಏನೋ ಆಯಿತು, ಬಂದು ಹೇಳ್ತೀವಿ ಬಿಡೋಣ. ಎಲ್ಲಿದ್ದೀರಾ? ಅಣ್ಣ ಇಲ್ಲೇ ಅಣ್ಣ, ನೆಲಮಂಗ್ಲದ ಹತ್ರ ಬರ್ತಾ ಇದ್ದೀವಿ. ಹಾ, ಅಲ್ಲೇ 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 ಹೇಳ್ಕೊಳ್ಳಿ. ಅಲ್ಲೇ ಇದಕ್ಕೆಲ್ಲ ನೆಲ್ಮಗ್ಲ ನೆವಳ್ಲಿಲ್ವಾ? ಇದೆ ನೆಲ್ಮಗ್ಲ. ಗಾಡಿ ನಿಲ್ಸೋಣ. ಗಾಡಿ ಸರಿ ಹಾಕು, ಸರಿ ಹಾಕು. ನೀವ್ ಯಾಕಡೆ? ನಾನು ಈ ಕಡೆ, ನೀವು? ನಾವು ಈ ಕಡೆ. ನಾವು ಈ ಕಡೆಗೆ. ಈ ಕಡೆ ಆಗಲ್ವಲ್ಲ? ನಿಂಗೆ ಬೆಂಗಳೂರಿನಾಗ ದಾರಿ ಗೊತ್ತಿಲ್ಲ, ನಾವು ಇತ್ತಿರೋದು ಈ ಕಡೆಗೆ. ಸರಿ, ಮತ್ತೆ ಸಿಗ್ತೀನಿ. ಬಾಯ್. ಅಲ್ಲಿ ಮಾಡ್ಬಿಟ್ಟಲ್ಲ. ಸುಮ್ಕೆ ನಡಿಲ್ಲ. ಬಂದ್ರಲ್ಲ ಬೇಗ ಅದೇ ಸಹ ಬಿಟ್ಟು ತೊಳ್ಕೊಂಡ್ಲಾ. ಲೇ ನೀನು ಹಣೆಯಾಗ ಬರ್ದಿದ್ರೆ ಬತ್ತಳ ಬಲ್ಲ ಎಲ್ಗೋ ಹೋಗಿಲ್ಲ. ಶಿವ ಬಾರ್ದ ಇಲ್ಲಿ ನೋಡ್ಲಾ, ನೀ ಆ ಹೆಣ್ಣ ಪ್ರೀತಿಸ್ತಿದ್ರೆ, ನಿನ್ನ ಪ್ರೀತಿ ನಿಜವಾಗಿದ್ರೆ ನಿನ್ನ ಮನ್ಸ್ನಾಗಿರೋದ ಹೋಗ ಆ ಹೆಣ್ಣಿಗೆ ಹೇಳು. ಏಯ್ ಅದೇನ್ ಪಿಕ್ಚರ್ ಕೆಟ್ಟೈತೇನ್ಲ, ಒಂದಿನಕ್ಕೆ ಪ್ರೀತಿ ಲೇ ಆಗ್ಬಿಡತ್ತೆ. ನೀ ಸುಮ್ಕಿರ್ಲಾ ನೀನು. ಬರೋವ್ರೆ ಯಾಕೆ ಶಿವು? ಹೆಂಗೋಗ್ತೀರಾ ಅಂತ ಕೇಳಕ್ ಬಂದೆ. ನನ್ನ ಫ್ರೆಂಡ್ ಬಂದ್ರು, ನಾನು ಹೋಗ್ತೀನಿ. ಬಾಯ್ ಫ್ರೆಂಡ್ ಅಂತ ಹೇಳು. ಬಾಯ್ ಶಿವು, ಮುಂದೆ ಯಾವತ್ತಾದ್ರೂ ಸಿಗೋಣ. ಸಿಗ್ತೀರಾ ತಾನೆ?